कृष्णाय वासुदेवाय हरे परमात्मने प्रणतक्लेशनाशाय श्रीगोविन्दाय नमो पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीगुरुभ्यो नमः। हाँ? ಮಂತ್ರಾಲಯ ಕಾಮಧೇನು ಕಲ್ಪವೃಕ್ಷರೆಂದೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ರಾಘವೇಂದ್ರ ಗುರು ಸಾರ್ವಭೌಮರ 353ನೇ ಆರಾಧನಾ ಮಹೋತ್ಸವ ಮಂತ್ರಾಲಯದಲ್ಲಿ ವಿಶೇಷವಾಗಿ ನಡೀತಾ ಇದೆ. ಅದೇ ತರಹವಾಗಿ ಮಂತ್ರಾಲಯದ ಶಾಖಾ ಮಠವಾಗಿರ್ತಕ್ಕಂತಹ ನಮ್ಮ ಜಯನಗರದ ಈ ಮಠದಲ್ಲಿಯೂ ಸಹಿತ, ರಾಘವೇಂದ್ರ ಮಠದಲ್ಲಿಯೂ ಸಹಿತ ಅತ್ಯಂತ ವೈಭವದಿಂದ ಆರಾಧನೆಯ ಈ ಒಂದು ನಿಮಿತ್ತವಾಗಿ ಇವತ್ತು ಗೋಪೂಜೆ ಇವೆಲ್ಲ ಕಾರ್ಯಕ್ರಮಗಳು ನೆರವೇರುತ್ತಾ ಇವೆ. ರಾಘವೇಂದ್ರ ಸ್ವಾಮಿಗಳು ಎಲ್ಲ ಭಕ್ತರಿಗೂ ಸಹಿತ, ಅದರಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಯಾವುದೂ ಇಲ್ಲದೇನೆ ಯಾರ್ಯಾರು ತಮ್ಮ ಹತ್ರ ಬರ್ತಾರೋ ಎಲ್ಲ ಭಕ್ತರಿಗೂ ಸಹಿತ ವಿಶೇಷವಾಗಿ ಅನುಗ್ರಹವನ್ನು ಮಾಡುವವರು. ಯಾವ ತರಹ ಕಾಮಧೇನು ಯಾರನ್ನೂ ಸಹಿತ ತಾರತಮ್ಯ ಮಾಡುವುದಿಲ್ಲ. ಯಾರ್ಯಾರು ಬರ್ತಾರೋ, ತುಂಬ ದುಃಖದಿಂದ ಬರ್ತಾರೋ ಅವ್ರ ದುಃಖವನ್ನೆಲ್ಲ ಪರಿಹಾರ ಮಾಡಿ ಅವರಿಗೆ ಅಭಿಷ್ಟೆಯನ್ನು ಕೊಡ್ತಕ್ಕಂತಹ ಆ ಕಾಮಧೇನುವಿನಂತೆ, ಕಲ್ಪವೃಕ್ಷದಂತೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಹತ್ರ ಭಕ್ತಿಯಿಂದ ಭಕ್ತರು ಬಂದರೆ ಎಲ್ಲ ಭಕ್ತರಿಗೆ ಅನುಗ್ರಹವನ್ನು ಮಾಡಿ, ಆ ಭಕ್ತರು ಏನು ಅಪೇಕ್ಷೆ ಪಡ್ತಾರೋ ಎಲ್ಲ ಅಪೇಕ್ಷೆಯನ್ನು ನೆರವೇರಿಸಿ ಅನುಗ್ರಹ ಮಾಡಿ ವಿಶೇಷವಾಗಿ ಅವರು ಕಾಮಧೇನು ಕಲ್ಪವೃಕ್ಷರೆಂದಲೇ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ. ಕಲಿಯುಗದ ಕಾಮಧೇನು ಅಂತ ಕರೀತಾರೆ ಅವರನ್ನು. ಅಂತಹ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಈ ಒಂದು ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಮಂತ್ರಾಲಯ ಮಠಾಧೀಶರು ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅನೇಕ ಮಠಗಳ ವಿಶಿಷ್ಟವಾದ ಜೀರ್ಣೋದ್ಧಾರ ಮಾಡಿದ್ದಾರೆ. ವಿಶೇಷವಾಗಿ ರಾಘವೇಂದ್ರ ಮಠಗಳು ನಮ್ಮ ಸುಬುಧೇಂದ್ರ ತೀರ್ಥ ಕಾಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಅದು ಮಂತ್ರಾಲಯ ಮೂಲ ಮಠ ಆಗಿರಬಹುದು, ಶಾಖಾ ಮಠಗಳಾಗಿರಬಹುದು, ಎಲ್ಲ ಮಠಗಳಲ್ಲೂ ಸಹಿತ ಅವರ ಒಂದು ಮಠದ ಜೀರ್ಣೋದ್ಧಾರ, ಮಠದ ಅಭಿವೃದ್ಧಿ ಇವೆಲ್ಲ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಅಂತ ಸುಬುಧೇಂದ್ರ ತೀರ್ಥರ ಈ ಒಂದು ಆಶಯದಂತೆ ಅವರು ವಿಶೇಷವಾಗಿರ್ತಕ್ಕಂತಹ ಅವರ ನೇತೃತ್ವದಲ್ಲಿ ಅವರ ಎಲ್ಲ ಶಿಷ್ಯವೃಂದದವರು ಸೇರಿಕೊಂಡು ಬೆಂಗಳೂರಿನ ಈ ಶಾಖಾ ಮಠದಲ್ಲಿ, ಜಯನಗರ ಶಾಖಾ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನೇನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ನಿರ್ವಿಘ್ನವಾಗಿ ನೆರವೇರಬೇಕು. ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ಮಾಡಿಸ್ಕೊಳ್ತಾರೆ ಅವರು, ಯಾಕಂದರೆ ಆ ತಾಕತ್ತು ಅವರಲ್ಲಿದೆ. ನಮಗೆ ವಿಶೇಷವಾಗಿ ಅವರ ಅನುಗ್ರಹ ಆಗಬೇಕಷ್ಟೇ. ಅದಕ್ಕೋಸ್ಕರ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೋಸ್ಕರ ನಾವೆಲ್ಲ ಅವರಲ್ಲಿ ಪ್ರಾರ್ಥನೆ ಮಾಡೋಣ. ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲ ಸಜ್ಜನರು ಯಾರ್ಯಾರಿದ್ದಾರೋ ಅವರೆಲ್ಲ ವಿಶೇಷ ಅನುಗ್ರಹ ಮಾಡಿ ಎಲ್ಲ ಸುಖಗಳಾಗಿರುವಂತೆ, ಕಷ್ಟಗಳೆಲ್ಲ ಪರಿಹಾರ ಆಗುವಂತೆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಸಂದರ್ಭದಲ್ಲಿ ನಾವು ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಮಧ್ವಪತಿ ರಾಮಚಂದ್ರ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೀವಿ.